ಕರ ಹಣಕಾಸು ಹಾಗೂ ಮೇಲ್ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಅನುಪಮಾ ಕಮಕ್ನೂರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸಾಹಿತ್ಯ ಸಮಿತಿ ಅಧ್ಯಕ್ಷರಾಗಿ ಮೊಹಮ್ಮದ್ ಅಜಂ ಖಾನ್ ಆಯ್ಕೆಯಾಗಿರುತ್ತಾರೆ. ಅವರಿಗೆ ಅಭಿನಂದನೆಗಳು. ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಶೇಖ್ ಹುಸೇನ್ ಅವರು ಆಯ್ಕೆಯಾಗಿರುತ್ತಾರೆ. ಅವರಿಗೆ ಅಭಿನಂದನೆಗಳು. ಲೆಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಪುತ್ಲಿ ಬೇಗಂ ಅವರು ಆಯ್ಕೆಯಾಗಿರುತ್ತಾರೆ. ಅವರಿಗೆ ಅಭಿನಂದನೆಗಳು. 4 ಜನ ನಮ್ದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದವರು ಎಲ್ಲರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳುತ್ತೇನೆ. ಅವರೆಲ್ಲರಿಗೂ ಕಾಂಗ್ರ್ಯಾಚುಲೇಷನ್ ಹೇಳ್ತೇನೆ. ಇನ್ನೇ ನನ್ಗೆ ಇನ್ನೊಂದ್ ಸ್ವಲ್ಪ ನಮ್ ಜನರ ಸೇವೆ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಶಕ್ತಿ ಸಿಗುತ್ತೆ 4 ಜನ ಇವ್ರು ಆಗ್ಬಿಟ್ಟು. ಆದ ಕಾರಣ ಅವ್ರ ಎಲ್ಲರಿಗೂ ಧನ್ಯವಾದ ಹೇಳಿ, ನಾವು ಏನ್ 6 ಜನ ಇದ್ದೀವಲ್ಲ, ನಾವು 6 ಜನ ಸೇರಿ ನಮ್ದು ಗುಲ್ಬರ್ಗ ಸಿಟಿಯನ್ನು ಇನ್ನೂ ಚೆನ್ನಾಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಇಂದು ಮಹಾನಗರ ಪಾಲಿಕೆಯಲ್ಲಿ ಫೈನಾನ್ಸ್ ಕಮಿಟಿ ಚೇರ್ಮನ್ ಆಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನನ್ನ ವಾರ್ಡ್ನ ಎಲ್ಲ ಜನತೆಗೆ ಧನ್ಯವಾದಗಳು. ಹಾಗೂ AIC ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೂ ನಮ್ಮ ಪಿತೃರೂಪಿಯಾದಂಥ MLC ಸಾಹೇಬರಾದಂಥ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರಿಗೆ, ಹಾಗೂ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಸರ್ ಅವರಿಗೆ, ಮೇಡಮ್ ಅವರಾದಂಥ ಖನೀಜ್ ಫಾತಿಮಾ ಮೇಡಮ್ ಅವರಿಗೆ, ಹಾಗೂ ನನ್ನ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರಿಗೂ ಹಾಗೂ ಕಾರ್ಪೊರೇಟರ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾಮಿನೇಷನ್ ಯಾರೂ ಹಾಕಿಲ್ಲ. ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲ ನಮ್ಮ 26ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ಆದಂಥ ಶ್ರೀಮತಿ ಅನುಪಮಾ ರಮೇಶ್ ಕಮಕ್ನೂರ್ ಅವರಿಗೆ ವಿಶೇಷವಾಗಿ ಇವತ್ತು ಸ್ಥಾಯಿ ಸಮಿತಿ ಫೈನಾನ್ಷಿಯಲ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಕ್ಕಾಗಿ ನಮ್ಮ ಹೈಕಮಾಂಡ್ AIC ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು, ಶರಣ್ ಪ್ರಕಾಶ್ ಪಾಟೀಲ್ರು, ಅಲ್ಲಂಬರು ಪಾಟೀಲ್ರು ಮತ್ತು ಶ್ರೀಮತಿ ಖನಿಜಾ ಮೇಡಮ್ ಅವರು, ಆಮೇಲೆ ಇನ್ನೂ ಅನೇಕ ಸಚಿವರು ಕೂಡಿಕೊಂಡು ನಿರ್ಣಯವನ್ನು ತೆಗೆದುಕೊಂಡು ಮತ್ತು ನಮ್ಮ ನಮಗೆ ಹೈಕಮಾಂಡ್ ಆದಂಥ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮಾನ್ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಶ್ರೀಮತಿ ಅನುಪಮಾ ರಮೇಶ್ ಕಮಕ್ನೂರ್ ಅವರಿಗೆ ಆಶೀರ್ವಾದನ ಮಾಡಿ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಫೈನಾನ್ಷಿಯಲ್ ಕಮಿಟಿ ಚೇರ್ಮನ್ರಾಗಿ ಮಾಡಿದ್ದಕ್ಕಾಗಿ ಇಡೀ ನಮ್ಮ ಕೋಲಿ ಸಮಾಜದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದಕ್ಕಾಗಿ ಇಡೀ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಅಧಿಕಾರಿಗಳಿಗೂ, ಸಚಿವರಿಗೂ, ಶಾಸಕರಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಇವತ್ತು ಈಗಾಗಲೇ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆಮೇಲೆ ಸನ್ಮಾನ್ಯ ಅಂಬೇಡ್ಕರ್ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿದ್ದಾರೆ ಮತ್ತು ಬಸವೇಶ್ವರ ಮೂರ್ತಿಯು ಕೂಡ ಮಾಲಾರ್ಪಣೆ ಮಾಡಿ ಈಗ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಮುಂದೆ ಮತ್ತೆ ಅಂಬಾಭವಾನಿ ಮಂದಿರಕ್ಕೆ ಹೋಗಿ ಅಲ್ಲಿಯೂ ಕೂಡ ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಕೂಡ ಆಶೀರ್ವಾದ ತೆಗೆದುಕೊಂಡು ಯಲ್ಲಮ್ಮ ದೇವಸ್ಥಾನ ಮಂದಿರಕ್ಕೂ ಕೂಡ ಹೋಗಿ ಆಶೀರ್ವಾದ ತೆಗೆದುಕೊಂಡು ಮುಂದೆ ಕೊನೆಯದಾಗಿ ನಮ್ಮ ಮಾತೆ ಮಾಣಿಕೇಶ್ವರಿ ದೇವತಾ ಆದಂಥ ಮಾತೆ ಮಾಣಿಕೇಶ್ವರಿ ತಾಯಿ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲಿಗೆ ನಮ್ಮ ಈ ಒಂದು ಮೆರವಣಿಗೆಯನ್ನು ಮುಕ್ತಾಯ ಮಾಡಿ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದರಿಗೂ ಕೂಡ ಮತ್ತೊಮ್ಮೆ ನಮ್ಮ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.